ಪೋರ್ಟರು ಬೇಗ ಮುಚ್ಕೊಂಡು ಹೋಗೋ ಅಂತ ಸಾಧ್ಯತೆ ತುಂಬ ಇದೆ. ಯಾವತ್ತಾದ್ರೂ ಡ್ರೈವರ್ ಕೈಗೆ ನೀನ್ ಸಿಕ್ಬಿಟ್ರೆ ನನ್ನ ಮಗನೇ ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನ ವಿಚಾರದ ಬಗ್ಗೆ ಅಂತಂದರೆ, ಈ ಆಂಕಲ್ ಡೆಲಿವರಿ, ಈ ಪೋರ್ಟರ್ ಅಂತ ಹೆಂಗೆ ನಿಮಗೆ ಎಲ್ಲ ಗೊತ್ತಿದೆಯೋ ಅದೇ ಥರ ಆಂಕಲ್ ಡೆಲಿವರಿ ಅಂತಲೂ ಇದೆ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು. ಇದರಲ್ಲಿ ತುಂಬ ಫ್ರಾಡ್ ಆರ್ಡರ್ಗಳು ಬರ್ತಾ ಇದ್ದಾವಂತೆ. ನಾನಂತೂ ಆಂಕಲ್ ಡೆಲಿವರಿಲಿ ಮಾಡ್ತಾಯಿಲ್ಲ. ಸುಮಾರು ಇದೇ ಥರ ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಅಂದರೆ ವಾಯ್ಸ್ ರೆಕಾರ್ಡು, ಫೇಕ್ ಐ ಡಿಗಳನ್ನ ಬುಕ್ ಮಾಡ್ತಾರಲ್ಲ, ಈ ಡ್ರೈವರ್ಸ್ಗಳ ಹತ್ರ ದುಡ್ಡುಗಳನ್ನ ಪೀಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಯಾವ ರೀತಿ ಅಂದರೆ, ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲೇ ಈ ಥರ ಎಲ್ಲ ಕಾರ್ ರೆಕಾರ್ಡೆಲ್ಲ ಕೇಳಿಸಿದೆ ನಿಮಗೆ, ಯಾವ ಥರ ಮೋಸ ಮಾಡ್ತಾರೆ ಏನು ಅಂತ. ಆದರೂ ಇದು ನಿಲ್ತಾ ಇಲ್ಲ, ಇದು ತುಂಬ ಯಥೇಚ್ಛವಾಗಿ ಆಗ್ತಾಯಿದೆ. ನಿನ್ನೆ ತಾನೇ ಒಂದು ರೀಸೆಂಟಾಗಿ ನಮ್ಮ ಗ್ರೂಪಲ್ಲಿರೋರಿಗೆ ಯಾರಿಗೋ ಈ ಥರ ಮಾಡವ್ರೆ, ಅವರು ವಾಯ್ಸ್ ರೆಕಾರ್ಡ್ ಹಾಕವ್ರೆ. ಇದನ್ನೇನಾದರೂ ಅಂಕಲ್ ಡೆಲಿವರಿ ಅವ್ರು ಏನಾದರೂ ನೋಡಿದ್ರೆ ಇದನ್ನೆಲ್ಲ ಸ್ಟಾಪ್ ಮಾಡಲಿ. ಯಾಕಂದರೆ ಇವಾಗ ಮೊದಲೇ ಬಾಡಿಗೆಗಳು ಬರ್ತಾಯಿಲ್ಲ. ಬಂತು ಅಂತ ಖುಷಿಯಾಗಿ ಎತ್ಕೊಂಡು ಪಿಕಪ್ ಲೊಕೇಶನ್ ಹತ್ರ ಹೋಗಿರ್ತಾರೆ. ಅಲ್ಲಿ ಫೇಕ್ ಆರ್ಡ್ರ್ ಇದು ಅಂತ ಗೊತ್ತಾದರೆ ಸಖತ್ತು ಬೇಜಾರಾಗುತ್ತೆ ಮತ್ತು ನೋವಾಗುತ್ತೆ. ಡೀಸಲ್ಲು ಟೈಮು ಎರಡೂ ವೇಸ್ಟ್ ಆಗುತ್ತೆ. ಇದೆಲ್ಲ ಸ್ವಲ್ಪ ನಿಲ್ಲಬೇಕು. ಇವಾಗ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ, ಸುಮ್ಮನೆ ಫೇಕ್ ಐ ಡಿಗಳು ಹಾಕ್ಬಿಡೋದು. ಸರ್ ಅಲ್ಲಿ ಹೋಗಿ ಒಂದು 4,000 ತೋರಿಸ್ತಾ ಇದೆಯಾ, ಲಾಂಗ್ ಬಾಡಿಗೆನೇ ಹಾಕ್ತಾರೆ. ಏಕೆಂದರೆ ಆಸೆ ಬರಬೇಕಲ್ಲ ಡ್ರೈವರ್ಗೆ, ದುಡ್ಡು ಅಂತಂದಿದ ತಕ್ಷಣ ಡ್ರೈವರ್ಗೆ ಆಸೆ ಬರಬೇಕು ಅಂದ್ಬಿಟ್ಟು ಸ್ವಲ್ಪ ಲಾಂಗ್ ಬಾಡಿಗೆ ಹಾಕ್ತಾರೆ. ಒಂದು 4,000 ತೋರಿಸ್ತಾ ಇದ್ರೆ, ಸರ್ ಒಂದು 5,000 ಕೊಟ್ಬಿಡ್ತೀನಿ, ಹಾಕ್ಕೊಂಡು ಬಂದುಬಿಡಿ ಸರ್ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ, ಸರ್ ಪೇಮೆಂಟು ಅವ್ರಿಗೆ ಮಾಡಬೇಕು, ನನ್ನ ಕಡೆಯಿಂದ ಪೇಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಏನೋ ಒಂದು ಕತೆ ನಂಬ್ಸೋ ಥರ, ನಂದು ಲಿಮಿಟ್ ಮುಗಿದೋಗಿದೆ ಅಂತನೋ ಇಲ್ಲ ಏನೋ ಒಂದು ಕತೆ ಹೇಳಿ ಡ್ರೈವರ್ ಕಡೆಯಿಂದ ಹಾಕಿ ಸರ್ ನಂಬರ್ಗೆ ಅಂತ ಹೇಳಿ ಇವ್ರದೇ ಒಂದು ಏನಾದರೂ ಗೂಗಲ್ ಪೇ, ಫೋನ್ಪೇ ಏನಾದ್ರು ಮಾಡಿಸ್ಕೊಂಡು ಅವ್ರಿಗೆ ಮೋಸ ಮಾಡ್ತಾವ್ರೆ. ಸುಮಾರು ಜನ ಡ್ರೈವರ್ಗಳು ಹಿಂಗೆ ಮೋಸ ಹೋಗ್ತಾವ್ರೆ. ತುಂಬ ಅಂದರೆ ತುಂಬ ಆಗೋಗ್ಬಿಟ್ಟೈತೆ ಇದಂತೂ. ಪೋರ್ಟರಲ್ಲಿ ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಫೇಕ್ ಐ ಡಿ ಹಾಕ್ತಾವ್ರೆ ಅಂದರೆ ಆ ಐ ಡಿನ ಬ್ಲಾಕ್ ಮಾಡಾಕ್ಬಿಡ್ತಾರೆ. ಅಂಕಲ್ ಡೆಲಿವರಿನವರು ಯಾಕೆ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಎಷ್ಟು ಕೋಪ ಬಂದ್ಬಿಡ್ತದೆ ಹಂಗೆ ಮಾಡಿದಾಗ ಅಂತಂದಾಗ. ಕೆಲವ್ರು ಎಷ್ಟೋ ಜನ ಕಳ್ಕೊಂಡವರು ಅವರೇ, ಈ ದುಡ್ಡನ್ನ ನಂಬ್ಕೊಂಡವ್ರನ್ನ ಆ ಥರ ನಂಬೋ ಥರ ಮಾತಾಡ್ತಾರೆ. ಸರ್ ನಾನು ಅಮೌಂಟ್ ಹಾಕ್ಬಿಡ್ತೀನಿ ನಿಮಗೆ, ಎರಡೂ ಸೇರಿಸಿ ಬಾಡಿಗೆದು ವಿತ್ ಅದೇನು ಮೆಡಿಸನ್ದು ಐಟಮ್ ಇದೆ ಅದ್ರದ್ದು ಸೇರಿಸಿ ಹಾಕ್ಬಿಡ್ತೀನಿ, ಕೊಟ್ಬಿಡಿ ಸರ್ ಅಂತ ಹೇಳಿ ನಂಬಿಸ್ಕೊಂಡು ಹಾಕ್ಕೊಂಡು ಒಳ್ಳೆ ಬಾಡಿಗೆ ಬಿದ್ದಿರ್ತದಲ್ಲ, ಇವರು ಪಾಪ ಹೊಟ್ಟೆಪಾಡು, ಏನು ಮಾಡೋಕ್ಕಾಗಲ್ಲ, ಆಸೆ ಪಟ್ಟು ಹಾಕ್ಬಿಡ್ತಾರೆ. ಆ ಥರ ಕಳ್ಕೊಂಡವರು ಅವರೇ. ಈ ವಿಡಿಯೋನ ಅಂಕಲ್ ಡೆಲಿವರಿ ಅವ್ರು ಏನಾದರೂ ನೋಡ್ತಾ ಇದ್ದರೆ ಇದನ್ನೆಲ್ಲ ದಯವಿಟ್ಟು ಸ್ಟಾಪ್ ಮಾಡಿ. ಈ ಥರ ಫೇಕ್ ಬುಕ್ಕಿಂಗ್ ಏನು ಬರ್ತಾ ಇದೆಯೋ ಇದಕ್ಕೆ ಫಸ್ಟ್ ಹಿಟ್ ಮಾಡಿ, ಇಲ್ಲಾಂದರೆ ತುಂಬ ಡ್ರೈವರ್ಸ್ಗಳಿಗೆ ತೊಂದರೆ ಆಗ್ತಾಯಿದೆ. ನಾನು ಇವಾಗ ಕೇಳಿಸ್ತೀನಿ, ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಮತ್ತು ಆ ನಂಬರು ಕಳಿಸೋರೆ. ಆ ನಂಬರ್ಗೂ ಫೋನ್ ಮಾಡ್ತೀನಿ, ನೋಡೋಣ ಎತ್ತುತ್ತಾರ ಏನು ಅಂತ. ನಾನು ನಿನ್ನೆ ಕಳಿಸಿದ್ರು, ನಿನ್ನೆ ಏನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಜನ ಹೋಗ್ತಾ ಇಲ್ಲ ಫೋನು ಅಂತ ಹೇಳಿದ್ರು. ನಾನು ಇಲ್ಲೇ ನಿಮ್ಮ ವಿಡಿಯೋ ಮುಖಾಂತರನೇ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನದೆ. ನೋಡಿ ಇವಾಗ ಹಾಕ್ತೀನಿ, ಒಬ್ಬರು ಡ್ರೈವರ್ಗಳಿಗೆ ಯಾವ ಥರ ಮೋಸ ಮಾಡ್ತಾರೆ ಅಂತ. ಗ್ರೂಪಲ್ಲಿ ಬಂದಿರೋದು ಇದು ವಾಯ್ಸ್ ರೆಕಾರ್ಡು. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಇದೆ. 7 ಕಿಲೋಮೀಟರ್ ಇದೆಯಾ? ಹೌದು, ಒಂದು 1/2 hour ಆಗುತ್ತೆ. ಓಕೆ ಸರ್, ಪರವಾಗಿಲ್ಲ. ಹೋಗ್ತಾ ಇದ್ದೀರಾ? ಹೋಗ್ತಾ ಇದೀನಿ ಸರ್. ಸರ್ ಓಕೆ ಸರ್. ಏನಿಲ್ಲ ಸರ್, ಆಕ್ಚುಲಿ ನಮ್ದು ದೇವನಹಳ್ಳಿ ಅವಕಾಶ ಬರಲು ವ್ಯಾನ್ ರಿಪೇರ್ ಆಗೈತೆ, ಫಾರ್ಮಸಿದು. ಹೌದು, ಏನಿಲ್ಲ, ಒಂದು 25-30 ಬಾಕ್ಸಸ್ ಮೆಡಿಸಿನ್ ಬಾಕ್ಸ್ ಇರುತ್ತೆ, ಅದು ಪಿಕಪ್ ಮಾಡ್ಕೊಂಡ್ ಬರ್ಬೇಕು ಸರ್. ಆಗುತ್ತಾ? ಆಗುತ್ತೆ ಸರ್, ಬೇಕಾಗಲ್ಲ, ಮಾಡ್ಕೊಳ್ಳೋಕೆ ನಾವು ಗಾಡಿ ಇರೋದು. ಓಕೆ ಸರ್. ಏನಿಲ್ಲ, ಅಲ್ಲಿ ಪಿಕಪ್ ಲೊಕೇಶನ್ ಹೋದ ತಕ್ಷಣ ನಾನು ಕಾಲ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಂಡ್ಬರ್ಬೇಕು ಸರ್. ಏನಾದ್ರು ಎಕ್ಸ್ಟ್ರಾ ಹಾಕೊಡ್ತೀನಿ, ತಗೊಂಬರಕ್ಕೆ ಆಗುತ್ತಾ? ಎಕ್ಸ್ಟ್ರಾ ಹಾಕೊಡ್ತೀನಿ, ತಗೊಂಬರಕ್ಕೆ ಆಗುತ್ತಾ? ನೋಡಿ ಈ ಥರ ಆಸೆ ಹುಟ್ಟಿಸ್ತಾರೆ, ಎಕ್ಸ್ಟ್ರಾ ಕೊಡ್ತೀನಿ ತಗೊಂಬರೋಕ್ಕಾಗುತ್ತಾ ಅಂತ. ಇವಾಗ ಇಲ್ಲಿ ಮಾತಾಡ್ತಾ ಇರೋರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆಂದರೆ ಸುಮಾರು ಈ ಥರ ಗ್ರೂಪಲ್ಲಿ ಆಗ್ತಾ ಇರ್ತಾರಲ್ಲ, ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ನು ಫ್ರಾಡ್ ಮಾಡ್ತಾವನೆ ಅಂತ. ಇದೇನು ವಾಯ್ಸ್ ರೆಕಾರ್ಡ್ ಜಾಸ್ತಿ ಏನಿಲ್ಲ, ಕೇಳಿಸ್ಕೊಳ್ಳಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹುಷಾರಾಗಿರಿ ಅಷ್ಟೇ. ಇವಾಗ ಡ್ರೈವರ್ಸ್ಗಳು ಯಾರದೇ ಆಗಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ, ಈ ಥರ ಹಲ್ಕಾಗಳಿಗೆಲ್ಲ ದುಡ್ಡು ಕೊಟ್ಟು ಮೋಸ ಹೋಗೋಕೆ ಹೋಗ್ಬೇಡ್ರಿ. ಅದೇ ತಗೊಂಡ್ಬರ್ತೀವಿ ಸರ್. ಸರ್ ಯಾಕಂದ್ರೆ ಅವರು ತಗೊಂಡ್ಬಂದ್ರೆ ನಿಮ್ಮ ಗಾಡಿ ಹತ್ರ ತಗೊಂಡ್ಬಂದು ಕೊಡ್ತಾರೆ, ಗಾಡಿಯಲ್ಲಿ ಜೋಡಿಸ್ಕೊಂಡ್ಬರ್ಬೇಕಾಗುತ್ತೆ ಸರ್. ಜೋಡಿಸ್ಕೊಂಡ್ಬರ್ಬೇಕಾ? ಸರ್ ನಿಮಗೆ 4,358 ರೂಪಾಯಿ ತೋರಿಸ್ತಾ ಇದೆ. ಹೌದು, ಒಂದು ಟೋಲು ಪ್ಲಸ್ ಒಂದು ಎಕ್ಸ್ಟ್ರಾ ಟೋಲು ಪ್ಲಸ್ ನಿಮ್ಗೆ ಒಂದು ಹೆಲ್ಪರ್ ಚಾರ್ಜಸ್ ಹಾಕ್ಬಿಟ್ಟು 5,000 ಕೊಟ್ಬಿಡ್ತೀನಿ, ತಗೊಂಡ್ಬನ್ನಿ ಸರ್. ಹೌದಾ? ಸರ್ ಆಯ್ತು ಸರ್, ಓಕೆ ಮಾಡೋಣ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ಯಾವತ್ತಾದ್ರೂ ಡ್ರೈವರ್ ಕೈಗೆ ನೀನ್ ಸಿಕ್ಬಿಟ್ರೆ ನನ್ನ ಮಗನೇ
ಸತ್ಯವಾಗ ನೀನು ನೋಡಿ ಫೋನ್ ಕಟ್ ಆಗೋಯ್ತು. ಫೋನ್ ಕಟ್ ಮಾಡಿಬಿಟ್ಟ, ಅವನಿಗೆ ಗೊತ್ತಾಯಿತು. ಆಮೇಲೆ ಮತ್ತೆ ಫೋನ್ ಮಾಡೋರು ಇವರೇನೆ. ಫೋನ್ ಯಾಕೆ ಕಟ್ ಮಾಡ್ತೀಯಾ? ಹಲೋ ಹಲೋ, ಫೋನ್ ಯಾಕೆ ಕಟ್ ಮಾಡ್ತಿದ್ಯಾ? ನಿನ್ ನಮ್ಮ ನನ್ನ ಇಷ್ಟ ಲೇ. ಆವಾಜ್ ಆಗ್ತಾವನೆ. ಫೋನ್ ಯಾಕೋ ಕಟ್ ಮಾಡ್ತೀಯ ಅಂದರೆ ತೊಂದರೆ ಕೊಡ್ತಾ ಇರೋದು ಅವ್ನು ಇವ್ರಿಗೆ. ಯಾಕೋ ಫೋನ್ ಈ ಥರ ಎಲ್ಲ ಮಾಡ್ತೀಯ ಅಂದರೆ ನನ್ನಿಷ್ಟ ಅಂತಾನೆ. ಇದನ್ನು ಇವಾಗ ಡ್ರೈವರ್ಸ್ಗಳಿಗೆ ಟೈಮ್ ಇರಲ್ಲ, ಇದನ್ನೆಲ್ಲ ಕಂಪ್ಲೇಂಟ್ ಕೊಟ್ಕೊಂಡು ಸೈಬರ್ ಕ್ರೈಮಿಗೆ ಕೊಟ್ಕೊಂಡು ಅವ್ರಿಗೆ ಇನ್ನೊಂದು ಪ್ರೊಸೀಜರ್ ಗೊತ್ತಿರಲ್ಲ. ದಿನ ಬೆಳಗ್ಗೆ ಇದ್ರೆ ದುಡಿಯೋದೇ ಆಗೋಗ್ಬಿಟ್ಟಿರ್ತದೆ ಅವ್ರಿಗೆ. ಅವ್ರ ಫ್ಯಾಮಿಲಿ ಅವರ ಕಷ್ಟಗಳೇ ಆಗೋಗ್ಬಿಟ್ಟಿರ್ತದೆ. ಅದು ಬಿಟ್ಟು ಇವನು ಯಾರೋ ಅವನದು ತಲೆ ಕೆಡಿಸ್ಕೊಂಡು ಆ ಕಡೆ ಕಂಪ್ಲೇಂಟ್ ಕೊಟ್ಕೊಂಡು ಅವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಇದೇನಂದರೆ ಏನಾದರೂ ಸ್ವಲ್ಪ ಇದು ನಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ಆಗಂಗಿದ್ರೆ ಆಗಲಿ ಅಂತ ಮಾಡ್ತಾ ಇರೋದಷ್ಟೇ. ಇವಾಗ ನಂಬರು ಹಾಕವ್ರೆ, ನಾನು ಫೋನ್ ಮಾಡ್ತೀನಿ ಅವನಿಗೆ. ನಂಬರು ಹೇಳ್ಬಿಡ್ತೀನಿ ನೋಡಿ, 9901708914. ಅವನು ಯಾರು ಫೇಕ್ ಆರ್ಡ್ರು ಆಗ್ತಾ ಇದ್ದಾನಲ್ಲ ಅವನ ನಂಬರು. ನೋಡೋಣ, ಮಾಡಿ ನೋಡ್ತೀನಿ. The person you have called is speaking to someone else. ಬಿಸಿ ಬತ್ತೈತೆ. You can wait or call again later. ನೀವು ಕರೆ ಮಾಡುತ್ತಿರುವ ಏನಿಲ್ಲ, ಇವಾಗ ನಾನು ಮಾತಾಡಿದ್ರೆ ಅವನು ಮಾತಾಡ್ತಾನೆ. ನಾನು ಕೆಟ್ಟ ಪದ ಬಳಸಿದ್ರೆ ಅವನು ಬಳಸ್ತಾನೆ, ನಾನು ಬಳಸಲಿಲ್ಲ ಅಂದರೂ ಅವ್ನು ಬಳಸ್ತಾನೆ. ಯಾಕೆಂದರೆ ಅವನು ಅದೇ ಕೆಲಸದಲ್ಲಿ ಬಂದಿರೋನು, ಆಯಿತಾ. ನಾನು ಕೇಳ್ತೀನಿ ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ತೀನಿ, ನೋಡೋಣ ಏನು ಹೇಳ್ತಾನೆ ಅಂತ. ಫೋನ್ ಎತ್ತುತ್ತಾರ ಇಲ್ವಾ ಅಂತ ನೋಡೋಣ. ನನಗಂತೂ ಯಾವುದೂ ಈ ಥರ ಬಂದಿಲ್ಲ ಇದುವರೆಗೂ. ಇದೇ ಥರ ಸುಮಾರು ಜನಕ್ಕೆ ಬರ್ತಾ ಇದೆ. ಗ್ರೂಪಲ್ಲೆಲ್ಲ ನಂಬರ್ಗಳು ಹಾಕಿ ವಾಯ್ಸ್ ರೆಕಾರ್ಡ್ ಎಲ್ಲ ಹಾಕ್ತಾರೆ. ಲಾಸ್ಟ್ ಟೈಮ್ ಒಂದು ಸತಿ ವೀಡಿಯೋ ಮಾಡಿದ್ನಲ್ಲ, ಅದ್ಯಾವುದೋ ಬೇರೆ ವಾಯ್ಸು, ಇದೊಂಥರ ಬೇರೆ ವಾಯ್ಸು. ಇರಲಿ ನೋಡೋಣ ಸ್ನೇಹಿತರೆ. ಈ ಪೋಟರಲ್ಲಿ ನಾನು ಅವತ್ತಿಂದ ಈ ಪೋಟರ್ ವೀಡಿಯೋ ಮಾಡ್ಕೊಂಬರ್ತಾ ಇದ್ನಲ್ಲ, ನಾನು ಯಾರಿಗೂ ಗಾಡಿ ಹಾಕಿ ಅಂತಲೂ ಹೇಳಿಲ್ಲ, ಹಾಕ್ಬೇಡಿ ಅಂತಲೂ ಹೇಳಿರಲಿಲ್ಲ. ಏನಿದೆಯೋ ಅದನ್ನು ತೋರಿಸ್ಕೊಂಡು ಬರ್ತಾಯಿದ್ದೆ. ಡ್ಯೂಟಿ ಚೆನ್ನಾಗಾದರೆ ಡ್ಯೂಟಿ ಚೆನ್ನಾಗಿ ಆಗ್ತಾಯಿದೆ ಅಂತ ತೋರಿಸ್ಕೊಂಬರ್ತಾಯಿದ್ದೆ. ಇಲ್ಲ ಅಂದರೆ ಡ್ಯೂಟಿ ಬಿದ್ದಿಲ್ಲ, ಡ್ಯೂಟಿ ಕೊಡ್ತಾಯಿಲ್ಲ ಅಂತ ಹೇಳ್ಕೊಂಬರ್ತಾಯಿದ್ದೆ. ಈಗಲೂ ಅಷ್ಟೇ, ಡ್ಯೂಟಿಗಳು ಬರ್ತಾಯಿಲ್ಲ ಯಾರಿಗೂ. ಅಷ್ಟಕ್ಕಷ್ಟೇ. ಈ ಆಷಾಢ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಇಲ್ಲಿ ಸುಮಾರು ಹತ್ತತ್ರ ಒಂದು 2 ತಿಂಗಳಿಂದ ಆರ್ಡ್ರ್ಗಳೇ ಇಲ್ಲ ಸರಿಯಾಗಿ. ನಾನು ಹೇಳ್ತಾಯಿದ್ದೀನಿ, ಈ ಆನ್ಲೈನ್ಗಳನ್ನ ನಂಬ್ಕೊಂಡು ಯಾರು ಗಾಡಿ ಹಾಕೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಆನ್ಲೈನಲ್ಲಿ ದುಡ್ದು ಮಾಡಿಬಿಡ್ಬೋದು ಅಂತಂದರೆ ಸುಮ್ಮನೆ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಲೋನ್ಗಳು ಕಟ್ಟೋಕ್ಕೂ ತೊಂದರೆ ಆಗಿಬಿಡುತ್ತೆ. ಒಂದೊಂದು ಟೈಮಲ್ಲಿ ಆರ್ಡ್ರ್ಗಳೇ ಬರೋಲ್ಲ, ಹಂಗೆಲ್ಲ ಪ್ರಾಬ್ಲಮ್ ಇರುತ್ತೆ. ನಾನು ಫೋನ್ ಮಾಡ್ತೀನಿ ಇನ್ನೊಂದು ಸತಿ ಅವನಿಗೆ. ನನ್ನ ಪ್ರಕಾರ ಫೋನ್ ಹೋಗಲ್ಲ ಅವ್ರಿಗೆಲ್ಲ ಅನಿಸುತ್ತೆ. ನೋಡೋಣ, ಇನ್ನೊಂದು ಸತಿ ಟ್ರೈ ಮಾಡ್ತೀವಿ. ಹೋಗ್ತಾ ಇಲ್ಲ. ಇನ್ನೂ ಒಂದು ಸಿಮ್ ಐತೆ ಇದೇ ಫೋನಲ್ಲಿ, ಅದರಲ್ಲಿ ಒಂದು ಸತಿ ಮಾಡ್ತೀನಿ. We are connecting your call. You need to recharge your Airtel. ಇದರಲ್ಲಿ ರೀಚಾರ್ಜ್ ಇಲ್ಲ ಅಂತ ತೋರಿಸ್ತೈತೆ. ಇರಲಿ, ಇದರಲ್ಲೇ ಮಾಡೋಣ. ರಿಂಗ್ ಆತೈತೆ. ಹಲೋ 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 ಹಲೋ, ಯಾರು ಮಾತಾಡ್ತಾ ಇರೋದು? ಕಟ್ ಮಾಡ್ದ ಅಷ್ಟೇ. ಅಷ್ಟೇ, ಇನ್ನೊಂದು ಸತಿ ಮಾಡೋಣ. ಮಾತಾಡಲ್ಲ ಇವಾಗ. ನಾನು ಏನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದರೂ ಮಾತಾಡಲ್ಲ. ಯಾಕೆಂದರೆ ಗೊತ್ತು ಅವ್ರಿಗೆ ಈ ಥರ ಫೋನ್ಗಳು ಬರ್ತವೆ. ಇನ್ನೊಂದು ಸತಿ ನಂಬರ್ ಹೇಳ್ಬಿಡ್ತೀನಿ ನೋಡಿ, ಅವನು 9901708914. ಇನ್ನೊಂದು ಸತಿ ಯಾರಿಗೂ ಮಾಡಬಾರ್ದು. ಫೋನ್ ಎತ್ತಿದ್ರೆ ಹಂಗೆ ಮಾಡ್ಬೋದು, ಫೋನ್ ಎತ್ತುತ್ತಾ ಇಲ್ಲ. ಏನು ಮಾಡೋಣ ಸ್ನೇಹಿತರೆ. ಏನಂದರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇಷ್ಟೇ. ಇದನ್ನು ಅಂಕಲ್ ಡೆಲಿವರಿ ಇವ್ರು ಏನಾದರೂ ನೋಡ್ತಾ ಇದ್ದರೆ ಇದನ್ನೆಲ್ಲ ಫುಲ್ಲು ಸ್ಟಿಟ್ ಮಾಡಿ, ಸ್ವಲ್ಪ ಫೇಕ್ ಆರ್ಡ್ರ್ಗಳು ಬರ್ದಂಗೆ ಮಾಡಿ. ಇಲ್ಲಾಂದರೆ ನಿಮ್ಮದು ಏನಿವಾಗ ಪೋಟರ್ಗೆ ಕಾಂಪಿಟೇಷನ್ ಆಗಿ ನಿಂತಿದೆಯಲ್ಲ ನಿಮ್ಮದು ಅಂಕಲ್ ಡೆಲಿವರಿ, ತುಂಬ ಕಷ್ಟ ಆಗುತ್ತೆ. ಇವಾಗ ಪೋಟರೇ ಇಲ್ಲಿ ಉಳಿಯುತ್ತೋ ಏನೋ ಗೊತ್ತಿಲ್ಲ. ಅದು ಮೊದಲು ಥರ ಆರ್ಡ್ರ್ಗಳು ಯಾವುದು ಬರ್ತಾಯಿಲ್ಲ. ನನಗನ್ಸೋದಂಗೆ ಹಿಂಗೆ ಆಗ್ತಾಯಿದ್ರೆ, ಆರ್ಡ್ರ್ಗಳು ಬರ್ದಂಗೆ ಆಗ್ತಾಯಿದ್ರೆ ಪೋಟರು ಬೇಗ ಮುಚ್ಕೊಂಡು ಹೋಗೋ ಅಂಥ ಸಾಧ್ಯತೆ ತುಂಬ ಇದೆ. ಈ ಆನ್ಲೈನನ್ನು ಜಾಸ್ತಿ ಮೊದಲೆಲ್ಲ ತುಂಬ
ನಂಬಿ ಗಾಡಿಗಳನ್ನ ಬುಕ್ ಮಾಡಿ ಏನೇನೋ ಮಾಡ್ತಾಯಿದ್ರು. ಇವಾಗ ಯಾರು ಆನ್ಲೈನಲ್ಲಿ ಗಾಡಿಗಳನ್ನ ಬುಕ್ಕಿಂಗೇ ಮಾಡ್ತಾ ಇಲ್ವಾ, ಇಲ್ಲ ಪರ್ಸ್ನಲ್ ಬಾಡಿಗೆಗಳನ್ನ ಹಿಡ್ಕೊಂಡು ಡ್ರೈವರ್ಗಳೆಲ್ಲ ಆನ್ಲೈನಲ್ಲಿ ಬುಕ್ಕಿಂಗೇ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ದಯವಿಟ್ಟು ಯಾರಿಗೂ ಈ ಥರ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ. ಏಕೆಂದರೆ ಅವರು ಕಷ್ಟಪಟ್ಟು ದುಡಿತಾ ಇರ್ತಾರೆ. ನೀವು ಅಷ್ಟೊಂದು ಇದ್ದಿದ್ರೆ ಕಷ್ಟಪಟ್ಟು ದುಡೀರಿ, ಇಲ್ಲಾಂದರೆ ಭಿಕ್ಷೆ ಎತ್ತಿ. ಈ ಥರ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದ.